ಮಾನ್ಯ ಶಾಸಕರು ಮತ್ತು ಎಲ್ಲ ತಾಲೂಕು ದಂಡಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆಗಳ ಮುಖ್ಯಸ್ಥರು, ಸಮಾಜದ ಮುಖಂಡರು ಮತ್ತು ಈ ಒಂದು ಕುಂಬಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ₹100 ಖರ್ಚಿದೆ ಮೇಲೆ ಗೆದ್ದಿದ್ದೀನಿ. ಇವತ್ತು ಈ ಉಪಾಧ್ಯಕ್ಷರು ಮಾಡಿದ್ದೀನಿ, ₹100 ಖರ್ಚಿಲ್ಲ. ನನಗೆ ಸ್ವೀಟ್ ಕೊಟ್ಟ ಒಂದು ಹುಡುಗನ ಆಗ್ತಾ ಅಷ್ಟೇ ಖರ್ಚು. ಯಾಕೆ ಹೇಳ್ದೆ ಅಂದರೆ ನೀವು ಒಗ್ಗಟ್ಟು ಎಲ್ಲ ಒಟ್ಟಿಗೆ ಹೋಗೋಣ. ನಿಮ್ಮೊಟ್ಟಿಗೆ ಸದಾಕಾಲ ಇರ್ತೇನೆ. ಜಾಗ ಗುರುತು ಮಾಡಿಕೊಟ್ಟ ಮೇಲೆ ಸಮುದಾಯವನ್ನು ನೀವು ಪ್ರಾರಂಭ ಮಾಡಿ ನಾನು ಕೂಡ ನನ್ನ ನಿಧಿಯಿಂದ ₹5 ಲಕ್ಷ ಕೊಡ್ತೇನೆ. ಇದರೊಟ್ಟಿಗೆ ಸರ್ಕಾರದಿಂದ ಬ್ಯಾಕ್ವರ್ಡ್ ಇಲಾಖೆಯಿಂದ ಏನು ಸಾಧ್ಯವಾಗುತ್ತೋ ಎಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಮುದಾಯಕ್ಕೆ ಸದಾಕಾಲ ಸರ್ಕಾರ ನಾನು ನಿಮ್ಮೊಟ್ಟಿಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿ, ಸರಳವಾದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಈ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಬಹುಶಃ ಸರ್ವಜ್ಞ ನಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಅವ್ರು ಹಾಕಿರ್ತಕ್ಕಂಥ ತ್ರಿಪದಿಗಳ ಒಂದು ಆಧಾರದ ಮೇಲೆ ನಾವೆಲ್ಲ ನಡೆಯೋಣ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರೂ ನಮಸ್ಕರಿಸಿ ನನ್ನ ಮಾತು ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಇದ್ದೀರಿ ನೀವು ಇವತ್ತು. ಹಾಗಾಗಿ ನಾನು ಸದಾಕಾಲ ಒಟ್ಟಿಗಿರ್ತೇನೆ. ಕಳೆದ ಬಾರಿ ಮೇಸ್ತ್ರಿನ ಕೌನ್ಸಿಲರ್ ಮಾಡಿದ್ವಿ, ಈ ಬಾರಿ ಮಂಜೂರು ಮಾಡಿದ್ದೀವಿ. ನೀವೆಲ್ಲ ಬಂದು ಅಧ್ಯಕ್ಷ ಮಾಡಬೇಕು ಅಂದ್ರಿ. ಎಲ್ಲಪ್ಪ ಮಾತು ತಪ್ಪೋಗಿದೆ, ಮುಂದೆ ಅವಕಾಶ ಮಾಡ್ತೀರಿ ಅಂದೆ. ಇವತ್ತು ಉಪಾಧ್ಯಕ್ಷ ಮಾಡಿದ್ದೀನಿ. ಉಪಾಧ್ಯಕ್ಷ ಮಾಡಿದ್ದೀನಿ, ಯಾರು ಕೇಳಿಲ್ಲ. ಅಧ್ಯಕ್ಷ ಮಾಡಿ ಅಂತ ಅವತ್ತು ಬೇಸಾಗಿರ್ಬೋದು. MLA ಪೋತ್ಮೆ ಗೌರ್ಮೆಂಟ್ ಉಣ್ಣಿ ಅನ್ಕೊನಿ ಎಲೆಕ್ಷನ್ ಒಂದು ಸಹಿ ಇಚ್ಚಿದಿ ಕೊಟ್ಟೆ ನಾವು ಕರಂದು ತಿಂತಾರೋದು ಅದೊಂದು ಕಿರುಕುಳ ಐತೆ. ಇವತ್ತು ನೋಡಿ, ನಿಮ್ಮ ಮಡಿಕೆಯಲ್ಲಿ ಮಾಡ್ತಕ್ಕಂಥ ಸಾರು ಇದು ರುಚಿ ಯಾವ 5 ಸ್ಟಾರ್ ಹೋಟೆಲ್ ಬರೋದಿಲ್ಲ. ನಾವು ಮೆಣಸು ಚೆನ್ನಾಗಿ ಗೊತ್ತಿದೆ. ಹಿಂದೆ ನಮ್ಮ ಗಾಲ್ಫಲ್ಲಿ ನಮ್ಮದು ಎಸ್ಟೇಟ್ ಇತ್ತು, ಸುಮಾರು 20 ವರ್ಷದ ಕಡೆ. ನಾವು ಈ ಮಡಿಕೆಯಿಂದನೇ ಅಲ್ಲೇ ಕೋಳಿ ಕಟ್ ಮಾಡಿಸ್ತಾ ಇದ್ದೀವಿ. ಧರ್ಮಯ್ಯ ಅಲ್ಲ, ತಮಾಷೆ ಸತ್ಯ ಕೂಡ ಇತ್ತು ನಿಜ. ಇವತ್ತು ಕೂಡ ನೋಡಿ, ಆಮೇಲೆ ಲೇಟೆಸ್ಟಿಗೆ ಮತ್ತೆ ಆ ಮಡಿಕೆ ಥರನೇ ಮಾಡಿ ಈಗ ಅದನ್ನು ಹೊಸದಾಗಿ ಮಾಡಿದ್ದಾರೆ, ಹ್ಯಾಂಡಲ್ ಮಾಡಿದ್ದಾರೆ. ಯಾಕಂದರೆ ಇಂಥ ಶ್ರಮಜೀವಿಗಳು ನೀವು ಕಷ್ಟಪಟ್ಟು ತುಳಿದು ಆ ಮಣ್ಣನ್ನು ಹದ ಮಾಡ್ತಕ್ಕಂಥ ವಿಧಿದೆಯಲ್ಲ, ಅವತ್ತಿನ ಕಾಲದ ಇಟ್ಕೊಂಡು ಇವತ್ತು ಅಲಂಕಾರಿಕ ಉಪಕರಣವರೆಗೂ ಕೂಡ ನೀವೇ ಮಾಡ್ತಕ್ಕಂಥವರು. ಹಂದ್ರಿ ಕಾಲದ ಹಿಡಿದು ಇವತ್ತು ಅಲಂಕಾರಗಳ ಮನೆಯಲ್ಲಿ ಹೂಜಿ ಇಡ್ತಿರಲ್ಲ, ಅದ್ಯಾರು ಮಾಡಿರೋದು? ನೀವೇ. ಶೋಪಾಟ್ ಯಾರು ಮಾಡಿರೋದು? ನೀವೇ. ಆ ರೀತಿಯಾಗಿ ಕಷ್ಟಪಡ್ತಕ್ಕಂಥ ಜನಾಂಗ. ಬಹುಶಃ ಈ ಸಮುದಾಯ ಇಲ್ಲ ಅಂದಿದ್ರೆ ನಾವೆಲ್ಲ ಕೂಡ ಇವತ್ತು ಬೇಯಿಸಿದ ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ತಳಮಟ್ಟದ ಕಷ್ಟಪಡ್ತಕ್ಕಂಥ ಹಿಂದುಳಿದವರ ಸೇರ್ತಕ್ಕಂಥ ಸಮುದಾಯ ಕುಂಬಾರ ಸಮುದಾಯ. ಆದ್ದರಿಂದ ಇವೆಲ್ಲ ಒಗ್ಗಟ್ಟಾಗಿರಬೇಕು. ಒಂದು 5 ಗಂಟೆ ಜಾಗ ಕೊಟ್ಟಿದ್ದೀನಿ. ಈಗ ತಾಯಿಲ್ಲರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ, ಯಮನಿಗೆ ಖಾಲಿ ಮಾಡಿಸ್ತಿಲ್ಲ, ಆದಷ್ಟು ಬೇಗ ಒತ್ತುವರಿ ಖಾಲಿ ಮಾಡಿಸಿ ನಿಮ್ಮ 5 ಗುಂಟೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸಮುದಾಯಕ್ಕೋಸ್ಕರ ಒಂದು ಭವನ ಕಟ್ಕೊಡ್ತೀವಿ. ಸಮುದಾಯದ ಕಾರ್ಯಕ್ರಮ ನಮ್ಮನ್ನು ಕರಿಬೇಕು. ನೀವು ನಮ್ಮ ಆಡೋಚನೆ ರಾಂಡ ಅಂತ ಕರಿಬೇಕು. ಆ ಮಟ್ಟಿಗೆ ನೀವು ಬೆಳಿಬೇಕಲ್ಲ. ಯಾಕೆ? ನಿಮ್ಮಲ್ಲಿ ವಿದ್ಯಾವಂತ ಇದ್ದೀರಿ, ಬುದ್ಧಿವಂತ ಇದ್ದೀರಿ. ಇವತ್ತು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಸಮಾಜಗಳು ಅವೆಲ್ಲ ಬದ್ರಿ ಸಮಾಜ, ಪೂರ್ವ ಸಮಾಜ, ಇಡೀ ಸಮಾಜ, ದೋಬಿ ಸಮಾಜ, ಕುಂಬಾರ ಸಮಾಜ, ನಾವೆಲ್ಲ ಕೂಡ ಅಲ್ಪಸಂಖ್ಯಾತರು. ನಮ್ಮ ಸಮಾಜ ಜಾಸ್ತಿ ಅಲ್ಲ, ಇದೆಯಾ? ಇಲ್ಲ. ನಮಗೇನಾದರೂ ಕೂಡ ಸರ್ಕಾರ ಸೌಲಭ್ಯಗಳನ್ನು, ಸರ್ಕಾರ ಸ್ಕೀಮ್ಗಳನ್ನು ರಾಜಕೀಯವಾಗಲಿ ವ್ಯಾವಹಾರಿಕವಾಗಲಿ ವಿದ್ಯಾವಂತರಾಗಬೇಕಾದ್ರೂ ಕೂಡ ನಮ್ಮ ಸಂಘಟನೆ ಸಮುದಾಯ ಭಾಳ ಮುಖ್ಯ ಅಂತ ನಾನು ಆದರೂ ಭಾವಿಸ್ತೇನೆ. ಇವತ್ತು ನೋಡಿ, ಹಿಂದೆ
ಇವತ್ತೇನಾದರೂ ಕೂಡ ಇವತ್ತು ಈ ಬಾಟ್ಲು ಬಂದಿದೆ, ಮುಂದೆ ಬಾಟ್ಲ್ ಇತ್ತಾ? మీరు ఏమన్నా సెటిల్ చేయకపోయింటే మాకు తీసుకొని ఏముంటాం ಇರ್ತಾ ಇತ್ತಾ? ಇವತ್ತು ತಾನು ಕಷ್ಟಪಟ್ಟು ಶ್ರಮಜೀವಿಯಾಗಿ ಬೆವರು ಸುರಿಸಿ ಆ ಮಡಿಕೆಯನ್ನು ತಯಾರು ಮಾಡಿಕೊಂಡಿದ್ದಕ್ಕೆ ನಾವೆಲ್ಲ ಕೂಡ ಬೇಯಿಸ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿವಿ. ನಾವು ನಿನ್ನೆ ನೋಡಿ ನಾವು ಹಾದಿಮಾನವರು ಬೇಯಿಸ್ಕೊಳ್ತಾ ಇದ್ರಾ? ಯಾಕೆ ಹೇಳಿ? ಬೇಯಿಸ್ಕೊಳ್ಳಿಕ್ಕೆ ಅವ್ರಿಗೆ ಏನು ಇರಲಿಲ್ಲ, ವಸ್ತು ಇರಲಿಲ್ಲ. ಇವತ್ತು ಆಮೇಲೆ ಬಂತು ಪಿಂಗಣಿ ಆಗ್ಬೋದು, ಸ್ಟೀಲ್ ಆಗ್ಬೋದು, ಹಿತ್ತಾಳೆ ಆಗ್ಬೋದು, ತಾಮ್ರ ಆಗ್ಬೋದು, ಆಮೇಲೆ ಬಂತು. ಇವತ್ತು ಕೂಡ ಆ ಮಡಿಕೆ ಇದೆಯಲ್ಲ, ನಾವೆಲ್ಲ ಚಿಕ್ಕಂದ್ರಲ್ಲಿ ನಮ್ಮ ಮನೆಯಲ್ಲಿ ಮಡಿಕೆಯಲ್ಲಿ ಮುದ್ದೆ ಮಾಡೋದು. ಮುದ್ದೆ ಅಂದರೆ ಮಾಡ ಸೀಕ್ಲು, ಆ ಸೀಕ್ಲು ಸ್ಕೂಲಿಗೆ ಬಂದಮೇಲೆ ಅದೇ ಸ್ನ್ಯಾಕ್ಸ್, ಕುರ್ಕುರೆ ಇದ್ದಂಗೆ ನಮಗೆ ಅದೇ ಕುರ್ಕುರೆ. ಆ ಭತ್ತ ತಕ್ಷಣ ಕೊಟ್ಬಿಟ್ಟು ಆ ತೆಗೆದ್ಬಿಟ್ಟು ಮುದ್ದೆ ತೊಳಿಸಿರ್ತಾರೆ. ಶಿವಣ್ಣ ನಿಮ್ಗೆ ಗೊತ್ತಾ? ತಿಂದಿದ್ರೆ ನೀವು ವಿಜೃಂಭಣೆ ಮಾಡ್ತಾ ಇದ್ರಿ. ಯಾಕೋ ಈ ವರ್ಷ ಸಬ್ಗ ಹೋಗಿದ್ರಿ, ಯಾಕಂತ ಗೊತ್ತಿ? ಅದಕ್ಕೆ ಅಲ್ಲಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀರಿ. ನಮ್ಮೂರಲ್ಲಿ ಬಹಳ ಗ್ರ್ಯಾಂಡಾಗಿ ಮಾಡ್ತಾ ಇದ್ರಿ. ನಾವು ಹುಮ್ಮಸ್ಸ ಬರ್ತಾ ಇದ್ವಿ. ನೆನ್ನೆವರು ನನ್ನ ಯಾರು ಕರೆದಿಲ್ಲ. ನೀನು ಹೊರಡಬೇಕು ಬೆಂಗಳೂರಿಗೆ. ರಾತ್ರಿ ಮಂಜು ಫೋನ್ ಮಾಡ್ದ, ನಾನು ಗೊಚ್ಚಬೇಡ ನಾನು ಮೇಸ್ ಯಾವಾಗಲೂ ಫೋನ್ ಮಾಡೋಣ. ವಿದ್ಯೆಯ ಪರ್ವತವೇ ಹಾರ ಸರ್ವಜ್ಞ. ಎಲ್ಲರೂ ಸೇರಿ ವಿದ್ಯೆ ಕಲಿತು ವಿದ್ಯೆಯ ಪರ್ವತ ಮೇಲುಗಾದಂಥ ಸರ್ವಜ್ಞ. ಇಂಥ ಮಹನೀಯನ ಜಯಂತಿಯನ್ನು ಇವತ್ತು ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೋ ನಮ್ಮ ಈ ಜಯಂತಿಗಳು ಬದಲು ಯಾರು ಮಾಡ್ತಾ ಇರಲಿಲ್ಲ. ಕರ್ನಾಟಕ ರಾಜ್ಯದ 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ವ ಜನಾಂಗಗಳನ್ನು ಗುರುತಿಸ್ತಕ್ಕಂಥ ಜಯಂತಿಗಳನ್ನು ಮಾಡ್ತಾ ಬಂದರು. ಅದರಲ್ಲಿ ಸರ್ವಜ್ಞ ಜಯಂತಿಯು ಕೂಡ ಬಂದಿದೆ. ಹಿಂದೆ ನಾವ್ಯಾರೂ ಕೂಡ ಸೇರ್ತಾ ಇರಲಿಲ್ಲ. ಸೇರ್ತಾ ಉಂಟ್ಮ್ಯಾ ಎಕ್ಕಡ ತಾತ ಕಡೆ ಬಂದ ಈ ಕಡೆ ಅಲ್ವಾ? ಆದರೆ ಸಿದ್ದರಾಮಣ್ಣವರು ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಆದರೂ ಕೂಡ ಸಮುದಾಯದವರು ಒಟ್ಟಿಗೆ ಸೇರಿಕೊಂಡು ಕಷ್ಟಗಳನ್ನು ಪರಸ್ಪರ ಬೆರೆಯೋದ್ರ ಮುಖಾಂತರ ಈ ಸಮಾಜದ ಶಕ್ತಿಯಾಗಿ ಹೋರಾಡಬೇಕು ಅಂತೇಳಿ ಇವತ್ತು ನಮ್ಮೆಲ್ಲರ ಸರ್ವಜ್ಞನನ್ನು ಜಯಂತಿಯನ್ನಾಗಿ ಮಾಡೋದ್ರ ಮುಖಾಂತರ ಇವತ್ತು ಈ ಅವಕಾಶವನ್ನು ನಮ್ಮ ಸಮಾಜಕ್ಕೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಸಿದ್ದರಾಮಣ್ಣ ಮಾಡಿಕೊಡ ಅದು ಯಾವ್ದು ಹೇಳಬೇಕು? ಚುನಾವಣೆ ಅದರ ಮುನ್ಸಿಪಲ್ ಕೌನ್ಸಿಲರ್ ಮಾಡಿ ಸಾಯಿಸೋ ಅಧ್ಯಕ್ಷತೆ ಮಾಡಿದ್ದೀವಿ. ಯಾವುದಿದು ಆದರೂ ಕೂಡ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿದೆ. ನಂಗೆ ಆಗ್ಬೇಕು ಮತ್ತೆ ಯಾಕೆ ಇರ್ತೀನಿ ಮಾತನಂದರೆ ಬದ್ಧತೆ, ಧಾರ್ಮಿಕ ವಿಷಯಗಳು, ಬದುಕು ಆಲೋಚನೆ, ಹೀಗೆ ಸಮಾಜ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಈ ಸಮಾಜ ಯಾವ ರೀತಿ ಇರಬೇಕು, ನಾವು ಸಮಾಜದಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು ಯಾವ ರೀತಿಯಾಗಿ ಬೆಳೀಬೇಕು ಅಂತೇಳಿ ಚಿಂತನೆಗಳ ಮೂಲಕ ತ್ರಿಪದಿಗಳ ರಚನೆ ಮಾಡಿ ಆ ತ್ರಿಪದಿಗಳಂತೆ ನಾವೆಲ್ಲವನ್ನು ಕೂಡ ಒಗ್ಗಟ್ಟಾಗಿದ್ದರೂ ಕೂಡ ಸಮಾಜಕ್ಕೆ, ಬದುಕಿಗೆ ಬಹಳ ಹತ್ತಿರ ಇದ್ದಂಥವನ್ನ ರಚನೆ ಮಾಡಿರ್ತಕ್ಕಂಥವರು ಇವರು ಹೇಳಿದರು. ಸರ್ವಜ್ಞನೆಂಬುವವನು ಗರ್ವದಿಂದಾದವನು. ಗರ್ವ ಅಂದರೆ ನಾವು ಕೊಡೋ ಗರ್ವ ಅಲ್ಲ, ವಿದ್ಯೆ. ಯಾವ ಮನುಷ್ಯನಿಗೆ ವಿದ್ಯೆ ಇರುತ್ತೆ ಅವ್ನಿಗೆ ಗರ್ವ ಇರುತ್ತೆ. ಗರ್ವ ಅಂತಷ್ಟೇ ಅವ್ನು ಕುಡಿಯೋದು ಹೋಗೋದ ಕೊಡ್ಕೆಂತ ಹಾಕೋಕೆ ಹಾಕಿ ಅಲ್ವಾ? ಗರ್ವದಿಂದ ವಿದ್ಯೆಯನ್ನು ಕಷ್ಟಪಟ್ಟು ಸಹಜ ಕೂಡ ಅದು ಇರ್ತದೆ. ಹಾಗೆ ಸರ್ವಜ್ಞನೆಂಬುವವನು ಗರ್ವದಿಂದಾದವನು ಅಂದರೆ ಅವನ ವಿದ್ಯೆಯ ಮುಖಾಂತರ ಆ ಸರ್ವತ್ರಿಪ ರಚನೆ ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಆ ಒಳ್ಳೆತನ ಗರ್ವದಿಂದ ಬೆಳೆದಂಥವನು ಸರ್ವಜ್ಞ. ಸರ್ವಜ್ಞ ಜಯಂತಿಯನ್ನು ತಾಲೂಕು ಕಚೇರಿಯಲ್ಲಿ ಸರಳವಾಗಿ
ಆಚರಣೆ ಮಾಡ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ತಹಸೀಲ್ದಾರರು, ದಂಡಾಧಿಕಾರಿಯಾಗಿರ್ತಾರೆ, ನನ್ನ ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಹಾದನಾರಾಯಣಪ್ಪ ಮೇಸ್ತ್ರಿ ಅವರೇ, ಗ್ರೇಡ್ 2 ತಹಸೀಲ್ದಾರ್ ಆಗಿರ್ತಕ್ಕಂಥ ಗಾಯತ್ರಿಯವರೇ, ಸರ್ವಜ್ಞ ಹೇಗೇನೋ ಅವರೆಲ್ಲ ವಚನಗಳು ಮೂರೇ. ಆ ಮೂರರಲ್ಲಿ ಸರ್ವ ಅರ್ಥಗಳು ಒಳಗೊಂಡಿರ್ತಾ ಇತ್ತು. ಇವತ್ತು ಶ್ರೀಸುಮಾರು ಬಸವಣ್ಣನ ಕಾಲದವರು, ಅವರು ಬಸವಣ್ಣವರು 12ನೇ ಶತಮಾನ ಆದರೆ ಇವರು 14ನೇ ಶತಮಾನದವರು. ಬಹುಶಃ ಇವರು 16ನೇ ಶತಮಾನದ ವಚನಕಾರರು, ಚಿಂತಕ, ತ್ರಿಪದಿ ರಚನೆಕಾರ ಅಂತ ಹೇಳಿ ಇದನ್ನು ಅಂದೇ ಗುರುತಿಸ್ತಾ ಇದ್ದಾರೆ. ಇವರ ಏನಪ್ಪ ಪೂರ್ವ ಹೆಸರು ಪುಷ್ಪದತ್ತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ಇವರು ಹುಟ್ಟುತ್ತಾರೆ. ಇದುವರೆಗೂ ಕೂಡ ಏನು ಮಾಹಿತಿ ಸಿಕ್ಕಿದೆ ಇದರ ಪ್ರಕಾರ 1500ಕ್ಕೂ ಹೆಚ್ಚು ತ್ರಿಪದಿಗಳು ಈಗಾಗಲೇ ನಮಗೆ ಸಿಕ್ಕಿದ್ದಾರೆ. ಇನ್ನು ಸಿಗದೇ ಇರತಕ್ಕಂಥವು ಕೂಡ ಬಹಳಷ್ಟು ಇದ್ದಾವೆ.